2025-26 10ನೇ ತರಗತಿ ಪ್ರಥಮ ಭಾಷೆ ಕನ್ನಡದಲ್ಲಿ ಮೊದಲ ಗದ್ಯ ನಮ್ಮ ಭಾಷೆ, ಮೊದಲ ಪದ್ಯ ಸಂಕಲ್ಪ ಗೀತೆ ಎರಡನ್ನು ಸೇರಿ ಏನು ಮಾಡಿದ್ದೇವೆ ಅಂದರೆ 20 ಅಂಕಗಳು. ಇಟ್ ಮೀನ್ಸ್ 15 ಇಲ್ಲಿಂದ ಗದ್ಯ ಮತ್ತು ಪದ್ಯ, 5 ಮರುಸಿಂಚನ ಸೇರಿ 20 ಅಂಕಗಳಿರ್ತಕ್ಕಂಥ LBA ಟೆಸ್ಟ್ ಕ್ವಶನ್ ಪೇಪರ್ನ ಪ್ರಿಪೇರ್ ಮಾಡಿದ್ದೀನಿ. ಸೊ ಬ್ಲೂ ಪ್ರಿಂಟ್ ಇದೆ, ಕ್ವಶನ್ ಪೇಪರ್ ಇದೆ, ಕೀ ಆನ್ಸರ್ ಸಹಿತ ಇದ್ದಾವೆ. ವಿಡಿಯೋ ಹೇಗಿದೆ ಅನ್ನೋದನ್ನು ಕಮೆಂಟ್ ಮಾಡಿ. ಜೊತೆಗೆ ಯಾರಿಗೆಲ್ಲ PDF ಬೇಕು ಅನ್ನೋರು 9964050759ಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡೋದ್ರ ಮೂಲಕ ಪಡಿಬೋದು. ಸೊ 8th and 10th 3 ಕ್ಲಾಸ್ಗೆ ಸಂಬಂಧಪಟ್ಟಂತೆ ಸೊ ನಮ್ಮಲ್ಲಿ ಏನಾಗ್ತಾವೆ ಅಂದರೆ LBA ಕ್ವಶನ್ ಪೇಪರ್ಗಳು ಅವೈಲೇಬಲ್ ಇದ್ದಾವೆ. ಸೊ ಫಸ್ಟ್ ಕ್ವಶನ್ ಪೇಪರ್ ಬ್ಲೂ ಪ್ರಿಂಟ್ ನೋಡೋದಾದರೆ ಸ್ಮರಣೆಗೆ 4 ಅಂಕ, ಗ್ರಹಿಕೆ 9, ಅಭಿವ್ಯಕ್ತಿ 7, ಒಟ್ಟಾರೆ 20. ಪ್ರಶ್ನಾನುಸಾರ ಅಂಕ ಹಂಚಿಕೆ ನೋಡೋದಾದರೆ ವಸ್ತುನಿಷ್ಠ ಮತ್ತು ಅತಿ ಕಿರು ಉತ್ತರ 9 ಅಂಕ, ಕಿರು ಉತ್ತರ 8 ಅಂಕ, ದೀರ್ಘ ಉತ್ತರ 3 ಅಂಕ. ಕಠಿಣತೆಯ ಮಟ್ಟ ಆಧರಿಸಿ ಅಂಕ ಹಂಚಿಕೆ ನೋಡೋದಾದರೆ ಸುಲಭ 6, ಸಾಧಾರಣ 10, ಕಠಿಣ 4 ಅಂಕ. ಇನ್ನು ಸಂಕ್ಷಿಪ್ತವಾಗಿರ್ತಕ್ಕಂಥ ಈ ರೀತಿಯಾಗಿರ್ತಕ್ಕಂಥ ಶಾರ್ಟಾಗಿ ಬ್ಲೂ ಪ್ರಿಂಟನ್ನು ಹಾಕಿದ್ದೀನಿ. ಸೊ ನಮ್ಮ ಭಾಷೆ ಪಾಠದಿಂದ ಒಂದು ಬಹು ಆಯ್ಕೆ, ಒಂದು ಅಂಕದ್ದು, 2 ಅಂಕದ್ದು 2, 3 ಅಂಕದ್ದು 1, ಒಟ್ಟಾರೆ 9 ಅಂಕ ಕೊಟ್ಟಿದ್ದೀವಿ. ಸಂಕಲ್ಪ ಗೀತೆಗೆ ಒಂದು ಬಹು ಆಯ್ಕೆ, ಒಂದು ಅಂಕದ್ದು, 2 ಅಂಕದ್ದು 2, ಒಟ್ಟಾರೆ 6 ಅಂಕ. ಇನ್ನು ಮರುಸಿಂಚನದಲ್ಲಿ ನಾಮಪದಗಳಂತಿದ್ದಾವೆ. ಸೊ 1 ಅಂಕದಲ್ಲಿ 3 ಪ್ರಶ್ನೆ ಹಾಕಿದ್ದೀನಿ. ಇನ್ನೊಂದು ಮರುಸಿಂಚನದ ಬೆಂಬಲಿತ ಕಲಿಕಾ ಚಟುವಟಿಕೆ ಹಾಳೆ 2 ಸಂಧಿಗಳನ್ನು ತೊಗೊಂಡಿನಿ. ಅಲ್ಲಿಂದ 2 ಪ್ರಶ್ನೆಗಳನ್ನು 1 ಅಂಕದ ಹಾಕಿದ್ದೀನಿ. ಸೊ ಟೋಟಲ್ ಇದು ಎಷ್ಟಾಯ್ತಪ್ಪ ಅಂದರೆ 20 ಅಂತಕ್ಕಂಥದ್ದು ಶಾರ್ಟ್ ಆಗಿರ್ತಕ್ಕಂಥ ಬ್ಲೂ ಪ್ರಿಂಟಲ್ಲಿ ನಿಮಗೆ ಶೇರ್ ಮಾಡಿದ್ದೀನಿ. ನೆಕ್ಸ್ಟ್ ಈ ಥರ ಕ್ವಶನ್ ಪೇಪರ್ ಇದೆ. ಸೊ ಕ್ವಶನ್ ಪೇಪರನ್ನು ಆದ ನಂತರ ಸೊ ಇದಕ್ಕಾಗಿರ್ತಕ್ಕಂಥ ಕೀ ಆನ್ಸರನ್ನು ಸಹಿತನೂ ಕೂಡ ನಾನು ಹಾಕಿದ್ದೀನಿ. ಸೊ ನಾನು ನಿಮಗೆ ಕೀ ಆನ್ಸರ್ ಪೇಜನ್ನೇ ಶೇರ್ ಮಾಡ್ತೀನಿ. ಪಾಠ ಆಧಾರಿತ ಮೌಲ್ಯಾಂಕನ LBA 2025-26 ಗದ್ಯ ಪಾಠ 1 ನಮ್ಮ ಭಾಷೆ, ಪದ್ಯ ಪಾಠ 1 ಸಂಕಲ್ಪ ಗೀತೆ. ಮರುಸಿಂಚನದಲ್ಲಿ ನಾಮಪದಗಳು ಮತ್ತು ಸಂಧಿಗಳು ಅಂತಕ್ಕಂಥ 2 ಬೆಂಬಲಿತ ಕಲಿಕಾ ಚಟುವಟಿಕೆ ಹಾಳೆಯನ್ನು ತೊಗೊಂಡಿದ್ದೀನಿ. ಸೊ ಮಾದರಿ ಉತ್ತರ ಪತ್ರಿಕೆ, ತರಗತಿ 10, ವಿಷಯ ಕನ್ನಡ ಪ್ರಥಮ ಭಾಷೆ, ಅಂಕಗಳು 20, ಸಮಯ 40 ನಿಮಿಷ, ಭಾಗ 1, ಪಠ್ಯಭಾಗದ ಪ್ರಶ್ನೆಗಳು. ಕೊಟ್ಟಿರೋ ಪ್ರತಿ ಪ್ರಶ್ನೆಗೂ 4 ಆಯ್ಕೆಗಳನ್ನು ನೀಡಲಾಗಿದೆ. ಸರಿಯಾದ ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರದೊಂದಿಗೆ ಬರೀಬೇಕು. 2 ಪ್ರಶ್ನೆಗಳು, ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ, 2 ಪ್ರಶ್ನೆ 2 ಅಂಕ. ಸೊ ಫಸ್ಟ್ ಒನ್, ಕನ್ನಡ ವರ್ಣಮಾಲೆಯಲ್ಲಿರುವ ಮಹಾಪ್ರಾಣಾಕ್ಷರಗಳ ಸಂಖ್ಯೆ ಕೇಳಿತ್ತು. A5, B7, C13, D10. ಸೊ ಮಹಾಪ್ರಾಣಾಕ್ಷರಗಳ ಸಂಖ್ಯೆ ಎಷ್ಟಾಗ್ತದಪ್ಪ ಅಂದ್ರೆ 10 ಅನ್ನೋದು ರೈಟ್ ಆನ್ಸರ್. ಸೆಕೆಂಡಲ್ಲಿ ಅನ್ವರ್ಥನಾಮ ಪದವಿದು ಅಂತ ಕೇಳಿದರೆ ಅನ್ವರ್ಥ ಅರ್ಥಕ್ಕನುಗುಣವಾದ ಪದ. A ಮನುಷ್ಯ, B ದೇಶ, C ಕಮಲಾಕ್ಷ, D ವಿದ್ವಾಂಸ. ಸೊ ದ ಆನ್ಸರ್ ಈಸ್ D ವಿದ್ವಾಂಸ, ರೈಟ್ ಆನ್ಸರ್. ಇನ್ನು 1 ಅಂಕದಲ್ಲಿ 2 ಪ್ರಶ್ನೆಗಳನ್ನು ಹಾಕಿದ್ದೀನಿ. ಪ್ರಶ್ನೆ 3, ಭಾಷೆ ಯಾವುದಕ್ಕೆ ಸಾಧನವಾಗಿದೆ ಅಂತ ಕೇಳಿದರು. ನಮ್ಮ ಸುತ್ತಮುತ್ತಲಿನವರೊಡನೆ ವ್ಯವಹರಿಸುವುದಕ್ಕೆ ಹಾಗೂ ವಿಚಾರ ವಿನಿಮಯ ಮಾಡುವುದಕ್ಕೆ ಭಾಷೆ ಒಂದು ಅಮೂಲ್ಯ ಸಾಧನವಾಗಿದೆ. ಮುಂದಿನ ಪ್ರಶ್ನೆ, ಕಾಡು ಮೇಡುಗಳ ಸ್ಥಿತಿ ಹೇಗಿದೆ ಅಂತ ಕೇಳಿದ್ದಾರೆ. ಸೊ ಕಾಡು ಮೇಡುಗಳ ಸ್ಥಿತಿ ಬರಡಾಗಿದೆ ಅನ್ನೋದು ಸರಿಯಾದ ಉತ್ತರ. ಇನ್ನು 2 ಮಾರ್ಕ್ಸ್ ಕ್ವಶನಲ್ಲಿ 2 ಹಾಕಿದ್ದೀವಿ. 2 ಕೂಡ ನಮ್ಮ ಭಾಷೆಯಿಂದಲೇ ತೆಗೆದಿದ್ದೀನಿ. 5ನೇ ಪ್ರಶ್ನೆ, ಕನ್ನಡ ಭಾಷೆ ಹದಗೊಂಡದ್ದು ಹೇಗೆ ಅಂತ ಕೇಳಿದರು. ಅನೇಕ ಕವಿಗಳು ಕನ್ನಡ ಅಭಿವೃದ್ಧಿ ಹೊಂದಬೇಕಾದರೆ ಕನ್ನಡ ಪದಗಳ ಬಳಕೆ ಹೆಚ್ಚಾಗಬೇಕೆಂದು ಸಾರಿದ್ದಾರೆ. ಅಂಥವರ ವಾಣಿಯಿಂದ ಕನ್ನಡದ ವೀಣೆ ಮೃದು ಮಧುರವಾಗಿ ಮಿಡಿಯಿತು. ಮುಂದೆ ಬಸವೇಶ್ವರ, ಅಲ್ಲಮಪ್ರಭುಗಳಂಥ ಶರವರೆಣ್ಯರು, ಚಾಮರಸ ಕುಮಾರವ್ಯಾಸರಂಥ ಕವಿಪುಂಗವರು, ಪುರಂದರದಾಸ ಕನಕದಾಸರಂಥ ದಾಸಶ್ರೇಷ್ಠರು ಸುಲಭ ಮಾರ್ಗವನ್ನೇ ತುಳಿದರು. ತಮ್ಮ ತಮ್ಮ ಅನುಭವ ಸಾರವನ್ನು ಸುಲಭವೂ ಸುಂದರವೂ ಸಹಜವೂ ಆದ ಮಾತುಗಳಿಂದ ಹೃದಯ ಮುಟ್ಟುವಂತೆ ಅಭಿವ್ಯಕ್ತಪಡಿಸಿದರು. ಹೀಗೆ ಕನ್ನಡ ಭಾಷೆ ಹದಗೊಂಡಿತು ಅಂತ ಬರೆದ್ರೆ ಸಾಕು. ಇನ್ನು ಆಂಗ್ಲ ಭಾಷೆ ವಿಶ್ವವ್ಯಾಪಿಯಾಗಲು ಕಾರಣ ಅಂತ ಕೇಳಿತು. ಇಲ್ಲಿ ದೇಶಗಳ ವಿದೇಶಗಳ ಭಾಷೆ ಮತ್ತು ಸಾಹಿತ್ಯ ಸಂಸ್ಕೃತಿಯನ್ನು ಆಂಗ್ಲ ಪಂಡಿತರು ಮುಕ್ತ ಮನಸ್ಸಿನಿಂದ ಅಭ್ಯಸಿಸಿದರು. ತನ್ಮೂಲಕ ತಮ್ಮ ಭಾಷೆ ಮತ್ತು ಸಾಹಿತ್ಯವನ್ನು ಹಿಗ್ಗಿಸ್ತಾರೆ, ಅರಳಿಸ್ತಾರೆ. ಎಲ್ಲಕ್ಕೂ ಮೇಲಾಗಿ ಮಹಾಮೇಧಾವಿಗಳು ತಮ್ಮ ಆಸೆ, ಆಕಾಂಕ್ಷೆ, ವಿಚಾರ ಮುಂತಾದವನ್ನು ಆ ಭಾಷೆ ಮುಖಾಂತರ ಹೇಳಬೇಕೆಂಬ ಉಜ್ವಲ ಅಭಿಮಾನವುಳ್ಳವರಾಗಿರ್ತಾರೆ. ಆಂಗ್ಲ ವಿಜ್ಞಾನಿಗಳು, ರಾಜಕಾರಣಿಗಳು, ಅರ್ಥಶಾಸ್ತ್ರಜ್ಞರು ಹೀಗೆ ಎಲ್ಲರೂ ತಮ್ಮ ಭಾಷೆಯನ್ನು ಬಳಸಿದುದರ ಪರಿಣಾಮವಾಗಿ ಆಂಗ್ಲ ಭಾಷೆ ಬೆಳೆದು ವಿಶ್ವವ್ಯಾಪಿಯಾಯಿತು ಅಂತ ಬರೆದ್ರೆ ಸಾಕು. ಇನ್ನು ಒಂದು ಸಂದರ್ಭ 2 ಮಾರ್ಕ್ಸನ್ನು ಸಂಕಲ್ಪ ಗೀತೆಯಿಂದ ಕೇಳಿದ್ದೀನಿ. ಅದು ಕೆಳಹುತ ಸೇತುವೆ ಯಾಗೋನ ಅಂತ ಇದೆ. ಸೊ ಸಂದರ್ಭಗವ್ರಿಗೆ ಮೊದಲಿಗೆ ಆಯ್ಕೆ ಬರಬೇಕು, ನೆಕ್ಸ್ಟ್ ಸಂದರ್ಭ ಬರಬೇಕು, ಆಮೇಲೆ ಸ್ವಾರಸ್ಯವನ್ನು ಬರೀತಕ್ಕಂಥದ್ದು ಗೊತ್ತಿರಲಿ. ಪ್ರಸ್ತುತ ಸಾಲನ್ನು ರಾಷ್ಟ್ರಕವಿ GS ಶಿವರುದ್ರಪ್ಪನವರ ವಿರಚಿತ ಎದೆ ತುಂಬಿ ಹಾಡಿದೆನು ಕವನ ಸಂಕಲನದಿಂದ ಆಯ್ದ ಸಂಕಲ್ಪ ಗೀತೆ ಎಂಬ ಪದ್ಯಪಾಠದಿಂದ ಆರಿಸಲಾಗಿದೆ. ಸಂದರ್ಭ, ನಾವು ಜೀವನದಲ್ಲಿ ಪ್ರೀತಿ ಸ್ನೇಹದಿಂದ ಇದ್ದು ಜಗತ್ತಿನಲ್ಲಿ ತುಂಬಿರುವ ಜಾತಿ, ಮತ, ಧರ್ಮ, ಮೇಲು ಕೀಳುಗಳೆಂಬ ದ್ವೇಷದ ಗೋಡೆಗಳನ್ನು ಕಟ್ಟಿಕೊಂಡು ಬದುಕನ್ನು ನಾಶ ಮಾಡಿಕೊಳ್ಳುತ್ತಿದ್ದೇವೆ. ಅದಕ್ಕೆ ಬದಲಾಗಿ ಗೋಡೆಗಳನ್ನೇ ಸೇತುವೆಗಳನ್ನಾಗಿ ಮಾಡಿ
ಜಗತ್ತಿಗೆ ಪ್ರೀತಿಯನ್ನು ಹಂಚೋಣ ಎಂದು ಹೇಳೋ ಸಂದರ್ಭದಲ್ಲಿ ಕವಿ ಈ ಮಾತನ್ನು ಹೇಳಿದ್ದಾರೆ. ಸ್ವಾರಸ್ಯ, ನಾವು ದ್ವೇಷ, ಅಸೂಯೆ ಇವುಗಳನ್ನು ಬಿಟ್ಟು ನಾವೆಲ್ಲ ಒಂದಾಗಿ ಬಾಳೋಣ, ಐಕ್ಯತೆಯನ್ನು ಕಾಪಾಡೋಣ ಎಂಬುದು ಸ್ವಾರಸ್ಯಕರವಾಗಿ ಮೂಡಿ ಬಂದಿದೆ ಅಂತ ಬರೆದ್ರೆ ಸಾಕು. ಇನ್ನು ಕವಿ ಸಾಹಿತಿಗಳ ಪರಿಚಯವನ್ನು 2 ಅಂಕಕ್ಕೆ ಕೇಳಿತು. ಅದು ಕೂಡ ಸಂಕಲ್ಪ ಗೀತೆಯ ಕವಿ GS ಶಿವರುದ್ರಪ್ಪ ಅವ್ರದ್ದೇ ಇತ್ತು. GS ಶಿವರುದ್ರಪ್ಪ ಎಂದೇ ಪ್ರಸಿದ್ಧರಾಗಿರುವ ಗುಗ್ಗರಿ ಶಾಂತವೀರಪ್ಪ ಶಿವರುದ್ರಪ್ಪ ಅವರು ಸಾಮಾನ್ಯ ಶಕ 1926ರಲ್ಲಿ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರದಲ್ಲಿ ಜನಿಸಿದರು. ಶ್ರೀಯುತರು ಎದೆ ತುಂಬಿ ಹಾಡಿದೆನು, ಸಾಮಗಾನ, ಚಲುವ ಒಲುವು, ದೇವಶಿಲ್ಪ, ದೀಪದ ಹೆಜ್ಜೆ, ಅನಾವರಣ, ವಿಮರ್ಶೆಯ ಪೂರ್ವ ಪಶ್ಚಿಮ, ಮಾಸ್ಕೋದಲ್ಲಿ 22 ದಿನಗಳು, ಸೌಂದರ್ಯ ಸಮೀಕ್ಷೆ, ಕಾವ್ಯಾರ್ಥ ಚಿಂತನ ಮೊದಲಾದ ಕೃತಿಗಳನ್ನು ರಚಿಸಿದ್ದಾರೆ. ಇವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಜ್ಞಾನಪೀಠ ಪ್ರಶಸ್ತಿ, ಪಂಪ ಪ್ರಶಸ್ತಿ, ನಾಡೋಜ ಪುರಸ್ಕಾರ, ರಾಷ್ಟ್ರಕವಿ ಅಭಿದಾನ ಕೂಡ ಲಭಿಸಿದೆ ಅಂತ ಬರೆದ್ರೆ ಸಾಕು. ಇನ್ನು ಲಾಸ್ಟ್ 3 ಮಾರ್ಕ್ಸಲ್ಲಿ ನಮ್ಮ ಭಾಷೆ ಪಾಠದ 2 ಪ್ರಶ್ನೆಗಳನ್ನು ಕೇಳಿತ್ತು. ಅದು ಭಾಷೆ ಸತ್ವಪೂರ್ಣವಾಗಿ ವಿಕಾಸಗೊಳ್ಳೋದು ಯಾವಾಗ ಎಂಬುದನ್ನು ನಿಮ್ಮ ಮಾತುಗಳಲ್ಲಿ ಬರಬೇಕು, ಅಥವಾ ಕನ್ನಡ ಭಾಷೆ ಸಮೃದ್ಧವಾಗಿ ರೂಪುಗೊಂಡ ಬಗ್ಗೆ ಹೇಗೆ ಅನ್ನೋದನ್ನು ಬರೆದ್ರೆ. 3 ಮಾರ್ಕ್ಸ್ ಕ್ವಶನನ್ನು ಲಾಂಗಲ್ಲೇ ಕೊಟ್ಟಿತ್ತು. ಒಂದು ಭಾಷೆ ಸತ್ವಪೂರ್ಣವಾಗಬೇಕಾದರೆ ಅದನ್ನಾಡುವ ಜನ ಅಭಿಮಾನಧನರು, ಬುದ್ಧಿಶಾಲಿಗಳು, ಪ್ರಯೋಗಶೀಲರು ಆಗಿರಬೇಕು. 4-5 ಶತಮಾನಗಳ ಹಿಂದೆ ಆಂಗ್ಲ ಭಾಷೆ ಯುರೋಪಿನ ಸಾಮಾನ್ಯ ಭಾಷೆಗಳಲ್ಲಿ ಒಂದಾಗಿತ್ತು. ಆಂಗ್ಲ ಜನತೆ ಸಾಹಸ ಜೀವಿಯಾಯಿತು, ಬುದ್ಧಿಶಾಲಿಯಾಯಿತು ಎಂದು ಸೂರ್ಯ ಮುಳುಗನನ್ನುವಂತಹ ವಿಸ್ತಾರವಾದ ಸಾಮ್ರಾಜ್ಯವನ್ನು ಸ್ಥಾಪಿಸಿತು. ದೇಶ ವಿದೇಶಗಳ ಭಾಷೆ ಹಾಗೂ ಸಾಹಿತ್ಯ ಸಂಸ್ಕೃತಿಯನ್ನು ಆಂಗ್ಲ ಪಂಡಿತರು ಮುಕ್ತ ಮನಸ್ಸಿನಿಂದ ಅಭ್ಯಸಿಸಿದರು. ತನ್ಮೂಲಕ ತಮ್ಮ ಭಾಷೆ ಮತ್ತು ಸಾಹಿತ್ಯವನ್ನು ಹಿಗ್ಗಿಸಿದರು, ಅರಳಿಸಿದರು. ಎಲ್ಲಕ್ಕೂ ಮೇಲಾಗಿ ಮಹಾಮೇಧಾವಿಗಳು ತಮ್ಮ ಆಸೆ, ಆಕಾಂಕ್ಷೆ, ವಿಚಾರ ಮುಂತಾದವನ್ನು ಆ ಭಾಷೆ ಮುಖಾಂತರವಾಗಿ ಹೇಳಬೇಕೆಂಬ ಉಜ್ವಲ ಅಭಿಮಾನ ಉಳ್ಳವರಾಗಿದ್ದರು. ಆಂಗ್ಲ ವಿಜ್ಞಾನಿಗಳು, ರಾಜಕಾರಣಿಗಳು, ಅರ್ಥಶಾಸ್ತ್ರಜ್ಞರು ಹೀಗೆ ಎಲ್ಲರೂ ತಮ್ಮ ಭಾಷೆಯನ್ನೇ ಬಳಸಿದುದರ ಪರಿಣಾಮವಾಗಿ ಆ ಭಾಷೆ ಬೆಳೆದು ಇಂದು ಪ್ರಪಂಚದ ದೊಡ್ಡ ಭಾಷೆಗಳಲ್ಲಿ ಒಂದಾಗಿದೆ. ಆಂಗ್ಲ ಜನರ ಸಂಕಲ್ಪ, ಕೃಷಿ ಕಾರಣದಿಂದ ಆಂಗ್ಲ ಭಾಷೆ ಸತ್ವಪೂರ್ಣವಾಗಿ ವಿಕಾಸಗೊಂಡಿತು ಅನ್ನೋದನ್ನು ಬರೆದ್ರೆ ಸಾಕಾಗ್ತದೆ. ಇನ್ನು ನೆಕ್ಸ್ಟ್ ಕನ್ನಡ ಭಾಷೆ ಸಮೃದ್ಧ ರೂಪುಗೊಂಡ ಬಗೆ ಹೇಗೆ ಅಂತ ಕೇಳಿತು. ಅದನ್ನು ಕೂಡ ನಾನು ಭಾಳಷ್ಟು ನೀಟಾಗಿ ಉತ್ತರಗಳನ್ನು ಕೊಟ್ಟಿದ್ದೀನಿ. ಇನ್ನು ಮರುಸಿಂಚನದಲ್ಲಿ 5 ಪ್ರಶ್ನೆಗಳನ್ನು ಕೊಟ್ಟಿದ್ದೀನಿ. ಈಗೋ ನೋಡು ಲಕ್ಷ್ಮಣ ತಾಪಸರ ಬೀಡು ಅಂತ ಕೇಳಿದ್ದಾರೆ. ಇಲ್ಲಿ ಅಂಕಿತ ನಾಮ ಕೇಳಿತು. ಲಕ್ಷ್ಮಣ ಭಾರತದ ದಕ್ಷಿಣ ಭಾಗದಲ್ಲಿ ಕನ್ಯಾಕುಮಾರಿ ಇದೆ. ದಿಗ್ವಾಚಕ ದಕ್ಷಿಣ. ಶಾಲೆ ರೂಢನಾಮ. ವ್ಯಾಪಾರಿ ಏನು ಕೇಳಿದರು. ಅನ್ವರ್ಥನಾಮ. ದೇವಾಲಯ ಪದ ಬಿಡಿಸಿ ಬರೀಬೇಕಿತ್ತು. ದೇವ ಪ್ಲಸ್ ಆಲಯ. ಮಹರ್ಷಿ ಪದದಲ್ಲಿ ಸಂಧಿಯನ್ನು ಗುರುತಿಸಲಿಕ್ಕೆ ಕೇಳಿದರು. ಗುಣಸಂಧಿ ಈಸ್ ದ ರೈಟ್ ಆನ್ಸರ್. ಇಷ್ಟು ಪದ್ಯ ಮತ್ತು ಗದ್ಯವನ್ನು ಸೇರಿಸಿ LBA ಮಾಡಿದ್ದೀನಿ. ಯಾರಿಗೆಲ್ಲ PDF ಬೇಕು ಅನ್ನೋರು 996405